ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ರೇಣುಕಾಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ದರ್ಶನ್ ಮತ್ತೆ ಗ್ಯಾಂಗ್ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಹತ್ಯೆಯಾದ ನಂತರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಏನು ಹೊರಭಾಗದಲ್ಲಿರುವಂತಹ ಹಿಂದೂ ವೀರಶೈವ ರುದ್ರಭೂಮಿಯಲ್ಲಿ ಇದೇ ಜಾಗದಲ್ಲಿ ಅಂದರೆ ನಾವು ನೋಡ್ತಾ ಇರ್ಬೋದು ಈ ಎಡಭಾಗಕ್ಕೆ ಈ ಒಂದು ಜಾಗದಲ್ಲಿ ಏನು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಮತ್ತು ಏನು ಬಂಧು ಬಾಂಧವರೆಲ್ಲ ಸೇರಿ ಈ ಒಂದು ಸ್ಥಳದಲ್ಲಿ ಏನು ಮೃತ ರೇಣುಕಾಸ್ವಾಮಿಯನ್ನು ಅಂತ್ಯಕ್ರಿಯೆ ಮಾಡಲಾಯಿತು. ಈ ಜಾಗ ಇದೀಗ ಸಂಪೂರ್ಣವಾಗಿ, ಯಾಕಂದರೆ ಇಲ್ಲಿನ ಏನು ಸ್ಮಶಾನ ಅಭಿವೃದ್ಧಿಗೋಸ್ಕರ ಅಲ್ಲಿನ ಕುಟುಂಬಸ್ಥರ ಮಾಹಿತಿಯನ್ನು ಕೇಳಿ ಮತ್ತು ಇಲ್ಲಿನ ಸಂಪೂರ್ಣವಾಗಿ ಒಂದು ಅಂದರೆ ತೆರವು ಮಾಡಲಾಗಿದೆ. ಏನು ಇಲ್ಲಿ ಅವರ ಏನು ರೇಣುಕಾಸ್ವಾಮಿ ಹೆಸರಲ್ಲಿ ಒಂದು ಗೋರಿಯನ್ನು ಕಟ್ಟಲಾಯಿತು. ಬಲಭಾಗಕ್ಕೆ ನಾವು ನೋಡ್ತಾ ಇರ್ಬೋದು, ಯಾಕಂದರೆ ಇಲ್ಲಿ ಏನು ಸಂಪೂರ್ಣವಾಗಿ ಒಂದು ಸಮಾಧಿಯ ಏನು ಸ್ಮಶಾನದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಸ್ಥರನ್ನು ಕೇಳಿ ಕೂಡ ಇಲ್ಲಿ ಏನು ಜೆ ಸಿ ಬಿಗಳ ಮೂಲಕ ಏನು ಸೆಪ್ಟೆಂಬರ್ 2ನೇ ವಾರದಲ್ಲಿ ಈ ಒಂದು ಸಂಪೂರ್ಣವಾಗಿ ಏನು ರೇಣುಕಾಸ್ವಾಮಿಯವರ ಸಮಾಧಿಯನ್ನು ತೆರವು ಮಾಡಲಾಯಿತು. ನಾವು ನೋಡ್ಬೋದು, ಯಾಕಂದರೆ ಈ ಒಂದು ಏನು ಇಡೀ ಘಟನೆ ಏನು ಚಲನಚಿತ್ರ ನಟ ದರ್ಶನ್ ಏನಿದ್ದಾರೆ ಈಗಾಗಲೇ ಜೈಲಲ್ಲಿ ಕೂಡ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ನಾಳೆ ಕೂಡ ಏನು ಡೆವಿಲ್ ಫಿಲಿಮ್ ರಿಲೀಸ್ ಆಗುವ ಒಂದು ಬಹುತೇಕ ಬಹುನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ಚರ್ಚೆಗೆ ಬರುತ್ತೆ, ಯಾಕಂದರೆ ರೇಣುಕಾಸ್ವಾಮಿಯವರ ಒಂದು ಸಮಾಧಿನ ಯಾಕೆ ತೆರವು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕುಟುಂಬಸ್ಥರಿಗೂ ಕೂಡ ಮೌಖಿಕವಾಗಿ ಕೇಳಿದಾಗ, ಮತ್ತು ಏನು ವೀರಶೈವ ಲಿಂಗಾಯತ ಸಮಾಜದವರು ಕೂಡ ಕೇಳಿದಾಗ ಇಲ್ಲೊಂದು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಒಂದು ಸಮಾಧಿ ಸೇರಿದಂತೆ ಸಾಕಷ್ಟು ಹಲವರು ಏನು ಇನ್ನೂ ಇಲ್ಲಿ ಉಳಿಕೆಯಾದಂಥ ಸಮಾಧಿಗಳನ್ನು ಕೂಡ ಈ ತೆರವು ಮಾಡಲಾಗಿದ್ವಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ರೇಣುಕಾಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ದರ್ಶನ್ ಮತ್ತು ಗ್ಯಾಂಗ್ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಹತ್ಯೆಯಾದ ನಂತರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಏನು ಹೊರಭಾಗದಲ್ಲಿರುವಂತಹ ಹಿಂದೂ ವೀರಶೈವ ರುದ್ರಭೂಮಿಯಲ್ಲಿ ಇದೇ ಜಾಗದಲ್ಲಿ ಅಂದರೆ ನಾವು ನೋಡ್ತಾ ಇರ್ಬೋದು ಈ ಎಡಭಾಗಕ್ಕೆ ಈ ಒಂದು ಜಾಗದಲ್ಲಿ ಏನು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಮತ್ತು ಏನು ಬಂಧು ಬಾಂಧವರೆಲ್ಲ ಸೇರಿ ಈ ಒಂದು ಸ್ಥಳದಲ್ಲಿ ಏನು ಮೃತ ರೇಣುಕಾಸ್ವಾಮಿಯನ್ನು ಅಂತ್ಯಕ್ರಿಯೆ ಮಾಡಲಾಯಿತು. ಈ ಜಾಗ ಇದೀಗ ಸಂಪೂರ್ಣವಾಗಿ, ಯಾಕಂದರೆ ಇಲ್ಲಿನ ಏನು ಸ್ಮಶಾನ ಅಭಿವೃದ್ಧಿಗೋಸ್ಕರ ಅಲ್ಲಿನ ಕುಟುಂಬಸ್ಥರ ಮಾಹಿತಿಯನ್ನು ಕೇಳಿ ಮತ್ತು ಇಲ್ಲಿನ ಸಂಪೂರ್ಣವಾಗಿ ಒಂದು ಅಂದರೆ ತೆರವು ಮಾಡಲಾಗಿದೆ. ಏನು ಇಲ್ಲಿ ಅವರ ಏನು ರೇಣುಕಾಸ್ವಾಮಿ ಹೆಸರಲ್ಲಿ ಒಂದು ಗೋರಿಯನ್ನು ಕಟ್ಟಲಾಯಿತು. ಬಲಭಾಗಕ್ಕೆ ನಾವು ನೋಡ್ತಾ ಇರ್ಬೋದು, ಯಾಕಂದರೆ ಇಲ್ಲಿ ಏನು ಸಂಪೂರ್ಣವಾಗಿ ಒಂದು ಸಮಾಧಿಯ ಏನು ಸ್ಮಶಾನದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಸ್ಥರನ್ನು ಕೇಳಿ ಕೂಡ ಇಲ್ಲಿ ಏನು ಜೆ ಸಿ ಬಿಗಳ ಮೂಲಕ ಏನು ಸೆಪ್ಟೆಂಬರ್ 2ನೇ ವಾರದಲ್ಲಿ ಈ ಒಂದು ಸಂಪೂರ್ಣವಾಗಿ ಏನು ರೇಣುಕಾಸ್ವಾಮಿಯವರ ಸಮಾಧಿಯನ್ನು ತೆರವು ಮಾಡಲಾಯಿತು. ನಾವು ನೋಡ್ಬೋದು, ಯಾಕಂದರೆ ಈ ಒಂದು ಏನು ಇಡೀ ಘಟನೆ ಏನು ಚಲನಚಿತ್ರ ನಟ ದರ್ಶನ್ ಏನಿದ್ದಾರೆ ಈಗಾಗಲೇ ಜೈಲಲ್ಲಿ ಕೂಡ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ನಾಳೆ ಕೂಡ ಏನು ಡೆವಿಲ್ ಫಿಲಿಮ್ ರಿಲೀಸ್ ಆಗುವ ಒಂದು ಬಹುತೇಕ ಬಹುನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ಚರ್ಚೆಗೆ ಬರುತ್ತೆ, ಯಾಕಂದರೆ ರೇಣುಕಾಸ್ವಾಮಿಯವರ ಒಂದು ಸಮಾಧಿನ ಯಾಕೆ ತೆರವು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕುಟುಂಬಸ್ಥರಿಗೂ ಕೂಡ ಮೌಖಿಕವಾಗಿ ಕೇಳಿದಾಗ, ಮತ್ತು ಏನು ವೀರಶೈವ ಲಿಂಗಾಯತ ಸಮಾಜದವರು ಕೂಡ ಕೇಳಿದಾಗ ಇಲ್ಲೊಂದು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಒಂದು ಸಮಾಧಿ ಸೇರಿದಂತೆ ಸಾಕಷ್ಟು ಹಲವರು ಏನು ಇನ್ನೂ ಇಲ್ಲಿ ಉಳಿಕೆಯಾದಂಥ ಸಮಾಧಿಗಳನ್ನು ಕೂಡ ಈ ತೆರವು ಮಾಡಲಾಗಿದ್ವಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ರೇಣುಕಾಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ದರ್ಶನ್ ಮತ್ತು ಗ್ಯಾಂಗ್ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಹತ್ಯೆಯಾದ ನಂತರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಏನು ಹೊರಭಾಗದಲ್ಲಿರುವಂತಹ ಹಿಂದೂ ವೀರಶೈವ ರುದ್ರಭೂಮಿಯಲ್ಲಿ ಇದೇ ಜಾಗದಲ್ಲಿ ಅಂದರೆ ನಾವು ನೋಡ್ತಾ ಇರ್ಬೋದು ಈ ಎಡಭಾಗಕ್ಕೆ ಈ ಒಂದು ಜಾಗದಲ್ಲಿ
ಏನು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಮತ್ತು ಏನು ಬಂಧು ಬಾಂಧವರೆಲ್ಲ ಸೇರಿ ಈ ಒಂದು ಸ್ಥಳದಲ್ಲಿ ಏನು ಮೃತ ರೇಣುಕಾ ಸ್ವಾಮಿಯನ್ನು ಅಂತ್ಯಕ್ರಿಯೆ ಮಾಡಲಾಯಿತು. ಈ ಜಾಗ ಇದೀಗ ಸಂಪೂರ್ಣವಾಗಿ, ಯಾಕಂದರೆ ಇಲ್ಲಿನ ಏನು ಸ್ಮಶಾನ ಅಭಿವೃದ್ಧಿಗೋಸ್ಕರ ಅಲ್ಲಿನ ಕುಟುಂಬಸ್ಥರ ಮಾಹಿತಿಯನ್ನು ಕೇಳಿ ಮತ್ತು ಇಲ್ಲಿನ ಸಂಪೂರ್ಣವಾಗಿ ಅಂದರೆ ತೆರವು ಮಾಡಲಾಗಿದೆ. ಏನು ಇಲ್ಲಿ ಅವರ ಏನು ರೇಣುಕಾ ಸ್ವಾಮಿ ಹೆಸರಲ್ಲಿ ಒಂದು ಗೋರಿಯನ್ನು ಕಟ್ಟಲಾಯಿತು. ಆ ಬಲಭಾಗಕ್ಕೆ ನಾವು ನೋಡ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ಏನು ಸಂಪೂರ್ಣವಾಗಿ ಒಂದು ಸಮಾಧಿಯ ಏನು ಸ್ಮಶಾನದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಸ್ಥರನ್ನು ಕೇಳಿ ಕೂಡ ಇಲ್ಲಿ ಏನು ಜೆ ಸಿ ಬಿಗಳ ಮೂಲಕ ಏನು ಸೆಪ್ಟೆಂಬರ್ 2ನೇ ವಾರದಲ್ಲಿ ಈ ಒಂದು ಸಂಪೂರ್ಣವಾಗಿ ಏನು ರೇಣುಕಾ ಸ್ವಾಮಿಯವರ ಸಮಾಧಿಯನ್ನು ತೆರವು ಮಾಡಲಾಯಿತು. ನಾವು ನೋಡ್ಬೋದು. ಯಾಕಂದರೆ ಈ ಒಂದು ಏನು ಈ ಇಡೀ ಘಟನೆ ಏನು ಚಲನಚಿತ್ರ ನಟ ದರ್ಶನ್ ಏನಿದ್ದಾರೆ ಈಗಾಗಲೇ ಜೈಲಲ್ಲಿ ಕೂಡ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ನಾಳೆ ಕೂಡ ಏನು ಡೆವಿಲ್ ಫಿಲಿಮ್ ರಿಲೀಸ್ ಆಗುವ ಒಂದು ಬಹುತೇಕ ಬಹುನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ಚರ್ಚೆಗೆ ಬರುತ್ತೆ, ಯಾಕಂದರೆ ರೇಣುಕಾ ಸ್ವಾಮಿಯವರ ಒಂದು ಸಮಾಧಿನ ಯಾಕೆ ತೆರವು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕುಟುಂಬಸ್ಥರಿಗೂ ಕೂಡ ಮೌಖಿಕವಾಗಿ ಕೇಳಿದಾಗ, ಮತ್ತು ಏನು ವೀರಶೈವ ಲಿಂಗಾಯತ ಸಮಾಜದವರು ಕೂಡ ಕೇಳಿದಾಗ, ಇಲ್ಲೊಂದು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿ ಒಂದು ಸಮಾಧಿ ಸೇರಿದಂತೆ ಸಾಕಷ್ಟು ಹಲವರು ಏನು ಇನ್ನೂ ಇಲ್ಲಿ ಉಳಿಕೆಯಾದಂಥ ಸಮಾಧಿಗಳನ್ನು ಕೂಡ ಈ ತೆರವು ಮಾಡಲಾಗಿದ್ವಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ರೇಣುಕಾ ಸ್ವಾಮಿಯ ಸಮಾಧಿಯನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ದರ್ಶನ್ ಮತ್ತು ಗ್ಯಾಂಗ್ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಹತ್ಯೆಯಾದ ನಂತರ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದ ಏನು ಹೊರಭಾಗದಲ್ಲಿರುವಂತಹ ಹಿಂದೂ ವೀರಶೈವ ರುದ್ರಭೂಮಿಯಲ್ಲಿ ಇದೇ ಜಾಗದಲ್ಲಿ, ಅಂದರೆ ನಾವು ನೋಡ್ತಾ ಇರ್ಬೋದು ಈ ಎಡಭಾಗಕ್ಕೆ, ಈ ಒಂದು ಜಾಗದಲ್ಲಿ ಏನು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಮತ್ತು ಏನು ಬಂಧು ಬಾಂಧವರೆಲ್ಲ ಸೇರಿ ಈ ಒಂದು ಸ್ಥಳದಲ್ಲಿ ಏನು ಮೃತ ರೇಣುಕಾ ಸ್ವಾಮಿಯನ್ನು ಅಂತ್ಯಕ್ರಿಯೆ ಮಾಡಲಾಯಿತು. ಈ ಜಾಗ ಇದೀಗ ಸಂಪೂರ್ಣವಾಗಿ, ಯಾಕಂದರೆ ಇಲ್ಲಿನ ಏನು ಸ್ಮಶಾನ ಅಭಿವೃದ್ಧಿಗೋಸ್ಕರ ಅಲ್ಲಿನ ಕುಟುಂಬಸ್ಥರ ಮಾಹಿತಿಯನ್ನು ಕೇಳಿ ಮತ್ತು ಇಲ್ಲಿನ ಸಂಪೂರ್ಣವಾಗಿ ಅಂದರೆ ತೆರವು ಮಾಡಲಾಗಿದೆ. ಏನು ಇಲ್ಲಿ ಅವರ ಏನು ರೇಣುಕಾ ಸ್ವಾಮಿ ಹೆಸರಲ್ಲಿ ಒಂದು ಗೋರಿಯನ್ನು ಕಟ್ಟಲಾಯಿತು. ಆ ಬಲಭಾಗಕ್ಕೆ ನಾವು ನೋಡ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ಏನು ಸಂಪೂರ್ಣವಾಗಿ ಒಂದು ಸಮಾಧಿಯ ಏನು ಸ್ಮಶಾನದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಸ್ಥರನ್ನು ಕೇಳಿ ಕೂಡ ಇಲ್ಲಿ ಏನು ಜೆ ಸಿ ಬಿಗಳ ಮೂಲಕ ಏನು ಸೆಪ್ಟೆಂಬರ್ 2ನೇ ವಾರದಲ್ಲಿ ಈ ಒಂದು ಸಂಪೂರ್ಣವಾಗಿ ಏನು ರೇಣುಕಾ ಸ್ವಾಮಿಯವರ ಸಮಾಧಿಯನ್ನು ತೆರವು ಮಾಡಲಾಯಿತು. ನಾವು ನೋಡ್ಬೋದು. ಯಾಕಂದರೆ ಈ ಒಂದು ಏನು ಈ ಇಡೀ ಘಟನೆ ಏನು ಚಲನಚಿತ್ರ ನಟ ದರ್ಶನ್ ಏನಿದ್ದಾರೆ ಈಗಾಗಲೇ ಜೈಲಲ್ಲಿ ಕೂಡ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ನಾಳೆ ಕೂಡ ಏನು ಡೆವಿಲ್ ಫಿಲಿಮ್ ರಿಲೀಸ್ ಆಗುವ ಒಂದು ಬಹುತೇಕ ಬಹುನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ಚರ್ಚೆಗೆ ಬರುತ್ತೆ, ಯಾಕಂದರೆ ರೇಣುಕಾ ಸ್ವಾಮಿಯವರ ಒಂದು ಸಮಾಧಿನ ಯಾಕೆ ತೆರವು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕುಟುಂಬಸ್ಥರಿಗೂ ಕೂಡ ಮೌಖಿಕವಾಗಿ ಕೇಳಿದಾಗ, ಮತ್ತು ಏನು ವೀರಶೈವ ಲಿಂಗಾಯತ ಸಮಾಜದವರು ಕೂಡ ಕೇಳಿದಾಗ, ಇಲ್ಲೊಂದು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿ ಒಂದು ಸಮಾಧಿ ಸೇರಿದಂತೆ ಸಾಕಷ್ಟು ಹಲವರು ಏನು ಇನ್ನೂ ಇಲ್ಲಿ ಉಳಿಕೆಯಾದಂಥ ಸಮಾಧಿಗಳನ್ನು ಕೂಡ ಈ ತೆರವು ಮಾಡಲಾಗಿದ್ವಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.